ರಾಜ್ಯದಲ್ಲಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಕಾಡ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿಯಿಂದಾಗಿ ಆರೋಗ್ಯ ಇಲಾಖೆಯೇ ಈಗ ಐಸಿಯುನಲ್ಲಿ ಇದೆ ಅಂತ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ದಲ್ಲಾಳಿಗಳ ಸರ್ಕಾರ ಆಗೋಗಿದೆ. ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಇವತ್ತು ಔಷಧಿಗಳ ಕೊರತೆ ಉಂಟಾಗೋದಕ್ಕೆ ಯಾರು ಕಾರಣ? ರಾಜ್ಯ ಸರ್ಕಾರವೇ ಇದಕ್ಕೆಲ್ಲ ಕಾರಣ, ಇಲಾಖೆಯ ಸಚಿವರೇ ಇದಕ್ಕೆ ಕಾರಣ. ರಾಜ್ಯದ ಬಡ ಜನರು ಪರದಾಡುವ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿಕಾರಿರುವಂಥದ್ದು, ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಆರೋಗ್ಯ ಇಲಾಖೆಯ ಪರಿಸ್ಥಿತಿ, ಆಸ್ಪತ್ರೆಯಲ್ಲಿರ್ತಕ್ಕಂಥ ಔಷಧಿ ಸಮಸ್ಯೆ ಇರ್ಬೋದು, 108 ಆಂಬ್ಯುಲೆನ್ಸ್ ಅಲ್ಲಿ ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ವೈದ್ಯರು ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿರುವಂಥದ್ದು. 1000 ದಿನಗಳ ಒಂದು ಸಾಧನಾ ಸಮಾವೇಶ ಮಾಡ್ತಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆದರೆ ಸಮಸ್ಯೆಗಳಿಗೆ ಪರಿಹಾರನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ನೋಡಿ, ಒಟ್ಟಾರೆ ಹೊತ್ತು ಇವರ ಬೇಜವಾಬ್ದಾರಿತನದಿಂದ, ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ವರ್ತನೆಯಿಂದ ರಾಜ್ಯದ ಆರೋಗ್ಯ ಇಲಾಖೆ ಇವತ್ತು ಐಸಿಯುನಲ್ಲಿದೆ. ರಾಜ್ಯದ ಆರೋಗ್ಯ ಇಲಾಖೆಯೇ ಇವತ್ತು ಐಸಿಯುನಲ್ಲಿದೆ. ಔಷಧಿ ಕೊರತೆ ಇವತ್ತು ಕಾಡ್ತಾ ಇದೆ. ಇವ್ರು ಮಾಡಿರ್ತಕ್ಕಂಥ ಗನಂಗಾರಿ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂಥ ಜನೌಷಧಿ ಕೇಂದ್ರವನ್ನ ಮುಚ್ಚಿ ಹಾಕುವಂತ ಷಡ್ಯಂತ್ರ ಮಾಡಿದ್ರು. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಬಡವರು ಹೋಗ್ತಾರೋ ಅಲ್ಲಿ ಔಷಧಿಗಳು ಕೂಡ ಸಿಗದೇನೆ ಬಡವರು ಇವತ್ತು ಪರದಾಡ್ತಾ ಇದ್ದಾರೆ. ಕಳೆದ 2 ತಿಂಗಳುಗಳಿಂದ ಅನಿವಾರ್ಯವಾಗಿ ಬಡವರು ಇವತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರೇ ಇವತ್ತು ಹೇಳ್ತಾ ಇದ್ದಾರೆ, ಖಾಸಗಿ ಫಾರ್ಮಸಿಗಳಿಗೆ ಅಲ್ಲಿ ಹೋಗಿ ಔಷಧಿನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರಿ ವೈದ್ಯರೇ ಇವತ್ತು ಬಡವರಿಗೆ ಇವತ್ತು ದುಬಾರಿ ಔಷಧಿಗಳನ್ನ ಖಾಸಗಿ ಫಾರ್ಮಸಿಗಳಲ್ಲಿ ತಗೊಳ್ಳೋದಕ್ಕೆ ಅವರೇ ಬರ್ಕೊಡ್ತಾ ಇದ್ದಾರೆ. ಇವತ್ತು ಸ್ಕ್ಯಾನಿಂಗ್ ಸೆಂಟರ್ಗಳು, ಇವತ್ತು ಸಿಟಿ ಸ್ಕ್ಯಾನ್ ಮತ್ತು MRI ಸೇವೆ ಯಾವ ಸಂಸ್ಥೆಗಳಿಂದ ನೀಡ್ತಾ ಇದ್ದಾವೆ, 143 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. 143 ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದ್ದು ಪರಿಣಾಮ ಏನು? ಗ್ರಾಮೀಣ ಭಾಗದಲ್ಲಿ ಅಥವಾ ನಗರದಲ್ಲಿರ್ತಕ್ಕಂಥ ಬಡವರು ಸಿಟಿ ಸ್ಕ್ಯಾನು, MRI ಸೇವೆ ಯಾವುದೂ ಕೂಡ ಇಲ್ದೇನೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗರ್ಭಿಣಿ ಸ್ತ್ರೀಯರಿಗೂ ಅನಾನುಕೂಲ ಆಗ್ತದೆ, ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ವೈದ್ಯರು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಇದು ರಾಜ್ಯದ ಜನ ಇವತ್ತು ಕೇಳ್ತಾ ಇದ್ದಾರೆ. ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಅಂತ ಹೇಳಿ ಇವತ್ತು 1000 ದಿನಗಳ ಸಾಧನೆ ಅಂತೇಳಿ ಇವತ್ತು ಸಾಧನಾ ಸಮಾವೇಶ ಮಾಡ್ಕೊಂಡು ಕೂತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಈ ರಾಜ್ಯದಲ್ಲಿ ಬಡವರು ಯಾವ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದೆಯಾ ರಾಜ್ಯ ಸರ್ಕಾರಕ್ಕೆ? ಇದನ್ನು ನಾನು ಇವತ್ತು ಕೇಳೋದಕ್ಕೆ ಇಚ್ಛಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.